ಈ ಸೂಜಿ ಒಂದು ದಾರನೂ ಪಣಸಲು ಗೊತ್ತಿಲ್ಲ. ಜೋಸ್ ನಾನು ಕನ್ನಡಕನೂ ಎಲ್ಲಿಟ್ಟಿಗೆ ನಾನು ಎಂತ ಮಾಡವು ಎಲ್ಲಿ ಕಾಣ್ತು ಇಲ್ಲ ಅತ್ಲಾಗೆ ಲೈಟ್ ಬೇರೆ ಸರಿ ಕಾಣ್ತಿಲ್ಲ. ತಂಗಿ ಒಂಚೂರು ನನಗೆ ಇಲ್ಲೊಂದು ಹನಿ ದಾರಕ್ಕೆ ಸೂಜಿ ಹನಿ ದಾರ ಹಾಕ್ಕೊಡೆ ನೋಡೋಣ. ಒಂದು ಹನಿ ಅಲ್ಲಿ ಬಟ್ಟೆ ಹೊಲಿಯೋಕ್ಕಾಗಿತ್ತು, ಒಂದು ಗುಂಡಿ ಹೊಲಿಯೋಕ್ಕಾಗಿತ್ತು, ದಾರನೂ ಹಾಕಲ್ ಗೊತ್ತಿಲ್ಲ. ಸೂಜಿಗೆ ಕಣ್ಣು ಸ್ವಲ್ಪ ಸರಿ ಕಾಣ್ತಿಲ್ಲ ಅತ್ಲಾಗೆ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಈಗ ಸೂಜಿ ದಾರ ಪಣಿಸ್ತಾ ಇದ್ದೆ. ನಿಮ್ಗನ್ಸಿರ್ಬೋದು ಇವಳಿಗೇನು ಕಣ್ಣು ಅಂದರೆ ಕಾಣಿಸಲ್ಲ, ಸೂಜಿ ಇದ್ರೂ ನಾನು ದಾರವನ್ನು ಪಣಿಸ್ತೇನೆ. ಇದು ಒಂದು ಹೀಗೆ ಕಾಮಿಡಿ ಥರದ್ದು ನಾನು ಮಾಡಿದ್ದೆ. ಇದನ್ನು ನಾನು ನಮ್ಮ ಹಳ್ಳಿ ಭಾಷೆಯಲ್ಲಿ ಮಾತಾಡಿದ್ದು. ಹಾಗೆ ಇವತ್ತಿನ ನನ್ನ ವಿಡಿಯೋ ಹಳ್ಳಿದು. ನೀವು ಟೀ ಎಲ್ಲ ಕುಡ್ದು ಆಯಿತು ಅಂದ್ಕೊಂಡಿದ್ದೀನಿ. ನನಗೆ ಇವತ್ತೊಂದು ವೀಡಿಯೋ ಮಾಡಬೇಕು, ಯಾವ ಥರ ವೀಡಿಯೋ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಸೊ ನಾನು ಯಾವಾಗಲೂ ಆ್ಯಸ್ ಯೂಶ್ವಲ್ ವೀಡಿಯೋ ಹಾಕುವಾಗೆ ಹವ್ಯಕ ವೀಡಿಯೋನ ಹಾಕ್ತಾಯಿದ್ದೀನಿ. ಇವತ್ತೊಂದು ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸಾರಿ, ಈ ನಮ್ಮ ಭಾಷೆ ಇಷ್ಟ ಆಗದೇ ಇದ್ದವರು ಅಥವಾ ನಮ್ಮ ಭಾಷೆ ಅರ್ಥ ಆಗದೇ ಇದ್ದವರು ಬೇರೆ ಥರದ ಕಾಮೆಂಟ್ ಹಾಕಕ್ಕೆ ಹೋಗಬೇಡಿ. ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ ಅಂದರೆ ನೋಡಿ ಬಿಡಿ, ನಿಮ್ಮ ಇಷ್ಟ. ನಾನು ನೋಡಿ ಅಂತ ನಾನು ಏನು ಬಲವಂತ ಮಾಡಲ್ಲ. ಬಟ್ ನಿಮ್ಮ ಇಷ್ಟ, ನಿಮ್ಗೆ ನೋಡಬೇಕು ಅನಿಸಿದರೆ ನೋಡಿ, ಇಲ್ಲ ಅಂದರೆ ಹಾಗೆ ಹೋಗಿ. ಓಕೆನಾ? ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ಇವತ್ತು ಒಬ್ಬರಿಗೆ ಫೋನ್ ಮಾಡಬೇಕು. ತುಂಬ ದಿನ ಆಯಿತು, ಇದನ್ನು ಹೇಳ್ತೀನಿ. ಹಲೋ ಶಾರದಕ್ಕ, ಎಂತ ಮಾಡ್ತಾ ಇದ್ದೆ? ಆರಾಮಿದ್ಯಾ? ಹಾಂ, ನಾನೇ ಅಲ್ಲ ಕಡೆಗೆ ಮಳೆಯೆಲ್ಲ ಇದ್ದಾನೆ ಸಿಕ್ಕಾಪಟ್ಟೆ. ಅಮ್ಮನೆ ಬದಿಗಂತೂ ಏನೋ ಹೋಯ್ತಾ ಇದ್ದೆ ಮಾರೈತಿ. ಎಲ್ಲ ಭಯಂಕರ ಮಳೆ. ನಿಮ್ಮಲ್ಲೂ ಹಂಗೆ ಅಲ್ಲ? ಅವತ್ತು ಹೇಳ್ತಾ ಇದ್ದಿದ್ದೆಲ್ಲ ಏನೋ ದನಕರ್ಗಲ್ಲ ಮನೆಗೆ ಬಂಜುವೆ ಇಲ್ಲ ಹೇಳಿ ಒಂದು ನಿನ್ನ ವೀಡಿಯೋನೂ ನೋಡ್ದಪ್ಪ. ಭಯಂಕರ ನಿನ್ನೆ ಬೆಳಗ್ಗೆ, ಇವತ್ತು ಬೆಳಗ್ಗೆ ಹೋದವು, ಇನ್ನೂ ರಾತ್ರಿ ಹೊತ್ತು ಇನ್ನೂ ಬಂಜುವಿಲೆ ದನ ಕಡೆ ಬಂದ್ವು. ಎಂಥ ಕಡೆ ನಾನು ಫೋನು ಮಾಡಲ್ಲ ಅಜ್ಜಿಲೆ ಮರೈತಿ. ಎಷ್ಟು ದಿನ ಆಯ್ತು, ಒಂದು ವಾರದ ಮೇಲೆ ಆಯ್ತು ಫೋನ್ ಮಾಡೋ ಒಂದು ಮೊದಲು ಕರೆಂಟ್ ಇಲ್ಲ ಇದ್ದೆ 4 ದಿನ ಕಳೆತು. ಎಂಥ ಕರೆಂಟು ಇಲ್ಲ, ಮೊಬೈಲಿಗೆ ಚಾರ್ಜ್ ಇತ್ತಿಲ್ಲ, ಹಾಗಾಗಿ ಫೋನ್ ಮಾಡಲೇ ಅಜ್ಜಿಲೆ. ಮಳೆ ಈ ನಮ್ನಿ ಘೋರಾಕಾರದ ಮಳೆ. ಕಡೆ ದನಗ ಬಂದ್ವು ಅಂತ ಮರುದಿನ ಬೆಳಗ್ಗೆ ಬಂದ್ವು. ಓಹೋ, ಅವತ್ತು ಬಂಜು ಇಲ್ಲೋ ದೇವ್ರೆ, ಎಲ್ಲಿದ್ದಿದ್ವನ ಪಾಪ. ಹೌದೇ ಅಂತ ಅಮ್ಮನೇಲೂ ಅದೇ ನಮ್ನಿ ಆಗ್ತು ಒಂದೊಂದು ಬರೀ. ಈಗ ಆಗಿತ್ತು ಕಡೆಗೆ ಮನೆಲಾಗಿ ಕಡೆಗೆ ರಾತ್ರಿ 11 ಗಂಟೆಗೆ ಅಂತೂ ಬಂದ. ಹಾಂ, ಹೌದೇ, ಅಮ್ಮನೇಲೂ ಆಗಿತ್ತು. ಕಡೆಗೆ ಶಾರದಕ್ಕ, ನಿಮ್ಮನೇಲಿ ಡೇರೆ ಹಿಳ್ಳೆಲ್ಲ ಎಷ್ಟು ಮಾಡಿದ್ದೆ? ಯಾವ್ಯಾವ ನಮ್ನಿ ಕಲರಿನ ಡೇರೆ ಹಿಳ್ಳು ಮಾಡಿದ್ದೆ? ಮಾಡಿದ್ಯೋ? ಹೌದಾ, ನಾನು ತಂದಿದ್ದೆ ಮರೈತಿ. ಒಂದಷ್ಟರಲ್ಲಿ ನಮ್ಮನೆ ಅತ್ತಿಗೆ ಮನೆಗೆ ಹೋದಾಗ, ಕಡೆಗೆ ಅಪ್ಪನ ಮನೆಗೆಲ್ಲ ಹೋದಾಗ ತಂದಿದ್ದಿ. ಎಂಥ ಸಾಯುವುದಲ್ಲ, ಸುಮಾರಷ್ಟು ಕೊಳತೊತ್ತೆ. ಈ ನಮ್ನಿ ಮಳೆ ಹಿಡ್ಕೊಂಡು ಹೊಯ್ಯಲು ಅಣ್ಕಿರೆ ಅದು ಎಲ್ಲ ಕೊಳತೊತ್ತು. ಸುಮಾರು ಇನ್ನೊಂದು 3-4 ಹಿಳ್ಳಿದ್ದು ಬದುಕ್ಕೊಂಡು ಹೆಂಗಂಗೋ ಒಳಗೆ ಇಟ್ಕಂಜಿ ಮಾಡಲಿ ಕೆಳಗೆ ಎಲ್ಲ ಕೊಳತೊತ್ತೆ. ಒಂದು 10-12 ಇದ್ದಿತ್ತು ಮರೈತಿ. ನನ್ನ ತಮ್ಮನ ಹೇಳ್ತೀನು ಚಲೋ ರಾಶಿ ಮಾಡಿದ್ದ. ಅದೊಂದು 7-8 ಕೊಟ್ಟಿತ್ತು. ಕಡೆಗೆ ಮತ್ತೊಂದು ಬದಿಗೆ ಹೋದಾಗ ಅಲ್ಲಿ ಒಂದು 5-6 ಕೊಟ್ಟಿತ್ತು. ಸುಮಾರೆಲ್ಲ ತಂದ್ಕೊಂಡಿದ್ದೆ. ಈ ಒಂದು 5-6 ಲೆಕ್ಕ ಇದ್ದು. ಅಂತೂ ಇಂತೂ ಅದು ಇಟ್ಟು ಶನ್ ಮುಟ್ಕೆತ್ತ ಇವತ್ತ ನಾಳೆಯ ಸಾಹಿತಿ ಹೇಳೋಂಗಿದ್ದು. ಆದರೂ ಅದಷ್ಟು ಅದಕ್ಕೆ ಬದುಕಿಸ್ಗಳಗಳು ಅದಷ್ಟು ನೋಡ್ತಾ ಇದ್ದೀವಿ. ಜೋರು ಮಳೆ ಹೋಯ್ದುಬಿಡ್ತಿಲ್ಲ ಅಂದರೆ ಹೆದರಿಕೆ. ಅದಕ್ಕೆ ಹಂಗೆ ಒಳ ಬದಿಗೆ ಇಟ್ಕಂಜಿ, ಸ್ವಲ್ಪ ಬಿಸಿಲು ಹನಿ ಬಂದಂಗಾದರೆ ಹೊರ ಬದಿಗೆ ಇಟ್ಕೊಂಬುದು. ಕೊಟ್ಟೆ ಒಂದು ಸಿಮೆಂಟ್ ಚೀಲದಲ್ಲಿ ನೆಟ್ಟಿಟ್ಕೊಂಡಿದ್ನ. ನಿಮ್ಮಲ್ಲಿದ್ದಾನೆ ಮಾರೈತಿ, ಹಂಗೆ ಬೇಕು. ಯಾವಾಗ ಬರೋವು ಹೇಳು ನೋಡಿ. ಆಮೇಲೆ ಡೇರೆ ಹಿಳ್ಳು, ಕಡೆಗೆ ಸಾವಂತಿಗೆ ಹಳ್ಳು ಇದ್ದ. ಅದಿಲ್ಲ ಎಲ್ಲದು ಬತ್ತಿ ಕಿತ್ಕೊಂಡು ಹೋಗೋದೇ ಒಂದಷ್ಟು. ಮನೇಲಿ ಇದ್ದಿದ್ದು ತಗೊಬರ್ತಿ. ಮನೇಲಿ ಮತ್ತೆಂತ ಇಲ್ಲೇ ಗುಲಾಬಿ ಇದ್ದು ಒಂದೆರಡು ನಮ್ಮಿದ್ದು ಕಟ್ ಮಾಡ್ಕೊಂಡು ನಿನಗೆ ತಂದು ಕೊಡ್ತೇನೆ. ಗುಲಾಬಿ ಒಂದು 2-3 ಜಾತಿ ಚಲೋದಿದ್ದು ಅದೆಲ್ಲ ಈಗ ಕಟ್ ಮಾಡವು, ನಿನಗೂ ಕೊಡ್ತಿತ್ತು ತಂದು. ಅಡಿಯ ನೀ ಮಾತ್ರ ನನಗೆ ಡೇರೆ ಹಿಳ್ಳು ಕೊಡೋದೇ ಕೊಡ್ತೀಯ. ಎಂತೆಂಥ ಯಾವ್ಯಾವ ನಮ್ಮಿದ್ದು ಕಡ್ಡಿ ಡೇರೆ ಇದ್ದು, ಬೆಳೆದು ಕಡೆ ಕೆಂಪುದು, ಕಡೆ ಮತ್ತೆ ಯಾವುದಿದ್ದು ಕೊಟ್ಟೆ ಡೇರೆ. ಓಹೋ, ಸುಮಾರು ನಮ್ಮನ್ನೆಲ್ಲ ಮಾಡಿದ್ದೆ. ಆಗಲಿ ನನಗೂ ಖುಷಿ ಆಯ್ತು. ಡೇರೆ ಮರೈತಿ ಎಲ್ಲಿ ಕೇಳೋಗಳು ಮಾಡ್ತಾಯಿದ್ದಿದ್ದಿ. ನನ್ನ ಅಪ್ಪನ ಮನೇಲಿ ತಂದಿದ್ದು ಒಂದು 4-5 ಕೊಳತೊತ್ತು, ಒಂದು 4-5 ಇದ್ದು ಹೇಳಿ. ಇನ್ನು ಮತ್ತು ಎಲ್ಲೂ ಇಲ್ಲೇ ಈಗ ನಿಮ್ಮ ಮನೇಲಿ ಒಂದು ಕೇಳೋಣ.
ಏನಾದರೂ ನಿನ್ನ ಹತ್ರ ಇರ್ತಾನೋ ಮಾಡ್ಕೊಂಡಿ ಕೊಡ್ತೀಯನ ಕೊಡೋದೆ ಅಂತ ಇರ್ತಿಲ್ಲ ಇದ್ರೇಳೆ ಹೆಂಗೆ ಗೊತ್ತಿದ್ದು. ಅಲ್ಲೇ ಮರೈತಿ ಆ ಅಚ್ಚ ಮನೆಯಲ್ಲೂ ಒಂದಷ್ಟು ಅಮ್ಮನಿಂದ ತಾಂಡು ಹೋಗಿದ್ದ ಅವ್ರ ಮನೆಯಲ್ಲೂ ಎಲ್ಲ ಕೊಳ್ತೋತಡ. ಈಗ ಅಮ್ಮನಲ್ಲಿ ಇಲ್ಲ ಅಂದರೆ ಈಗ ಅವ್ರ ಮನೆಯಲ್ಲೂ ಇಲ್ಲ, ಎಲ್ಲ ಕೊಳ್ತೋತಡ. ಈ ಸುಟ್ಟು ಮಳೆಯಲ್ಲಿ ಎಂಥದ್ದು ಇರ್ತಿಲ್ಲ. ನಮಗೆ ಮಳೆ ಬಂದರೆ ಈ ನಮ್ಮನೆ ನಮ್ಮ ಬದಿಗೆ ಹಿಡ್ಕೊಂಡು ಹೊಯ್ಯಲ್ಲಿ ಹಣ್ಕಿರೆ ಬಿಡ್ತೇ ಇಲ್ಲ. ಇಲ್ಲೋ ಮಳೆ ಇಲ್ಲೇ ಬೊಬ್ಬೆ ಹೊಡೆದಾಕ್ತು. ಎಂತ ಮಾಡೋಳು ಗೊತ್ತಾಗ್ತಿಲ್ಲ ಈ ಮಳೆ ಕಾಲದಲ್ಲಿ. ಯಾವ್ಯಾವ ನಮ್ಗೆ ಮತ್ತೆ ಯಾವ್ದು ಇದ್ದ ಬೆಳೆದು ಇದ್ದ ಅರಿಶಿನಂದು ಇದ್ದ ಕೊಟ್ಟೆ ಡೇರೆ ಅಡ್ಡಿಲೆ ಸೇವಂತಿಗೆಲ್ಲ ಯಾವುದಿದ್ದು ಬಿನ್ಲಿಕ್ಕಲ್ಲು ದೊಡ್ಡ ಕಡ್ಡಿ ಸೇವಂತಿಗೆ ಇದ್ದ ಎಲ್ಲ ಬಂದು ತಗೊಂಡು ಹೋಗ್ತೀವಿ ನೋಡು. ಹಂಗೆ ನೀ ಕೊಡೋದೇ ಆ ಹೆಣ್ಣು ಬಿಡ್ತೀನಿಲ್ಲ. ಅಡ್ಡಿಲಿ ಕೊಡ್ತಾಳದು ಗೊತ್ತಿದ್ದು, ಅದಕ್ಕೆ ನಾನು ನಿಮ್ಮನೆಗೆ ಫೋನ್ ಮಾಡಿದ್ದು ನಿಮಗೆ ನೀ ಕೊಡ್ತೆ ಹೇಳಿ. ಕಡೆಗೆ ಮತ್ತು ನಿಮ್ಮನೆ ಹೊಳಿಗೆ ಸಂಕ ಹಾಕಿದ್ವನೇ ದೊಡ್ಡ ಹೊಳೆನಲ್ಲೇ ಮರೈತಿ. ಇಲ್ಲಿ ಬರೋ ಅಂದ್ರೆ ಕಷ್ಟನೇ ಇಲ್ಲ. ಸಂಕ ಇದ್ದ ಸಂಕ ಇದ್ದೋಳಾದ್ರೆ ಹಂಗಿದ್ರೆ ಚಲೋ ಆಯ್ತು. ಇಲ್ದಾರೆ ಮತ್ತು ಗಾಡಿಯಲ್ಲಿ ಬಪ್ಪಂಗಿಲ್ಲ, ನಡ್ಕೊಂಡು ಬಪ್ಪಲ್ಲ, ದೂರ ಗಾಡಿಯಲ್ಲಿ ಬಪ್ಪಲ್ಲ ಮಳೆ ಆಗ್ತಿಲ್ಲಲೇ. ಅದೇ ಸಂಕ ಒಂದಿದ್ದರೆ ಹೆಂಗಾದರೂ ಅಲ್ಲಿವರಿಗಾದ್ರೂ ಅವ್ರ ಹತ್ರ ಒಂಚೂರು ಬಿಟ್ಟುಕೊಡಿ ಹೇಳಾರು ಹೇಳ್ತಿ ಬಿಟ್ಟುಕೊಡ್ತಾರನ. ಕಡೆ ಮುಂದೆ ನೀ ಸಂಕ ದಾಟಿ ಬರೋವು. ಹೊಳೆ ರಾಶಿ ಹೊಳೆ ತುಂಬ ಬರ್ತಾಯಿದ್ದೋ. 2 ದಿನ ಹೊಳೆ ಮೇಲೆ ನೀರು ಬಂದಿತ್ತು, ಪೂಲ್ ಮೇಲೆ ಸಂಕದ ಮೇಲೆ. ಅಯ್ಯೋ ದೇವ್ರೇ, ಅಷ್ಟು ಮಳೆ ಆಗಿತ್ತು ಅಲ್ಲೇ. ಅಮ್ಮನೆ ಹತ್ರ ಒಂದು ಮುಂದೆ ಬದಿ ಒಂದು ಕೊಡ್ಲಿದ್ದಲೆ, ಅದೆಲ್ಲ ತುಂಬ ಹರಿದು ಎಂತ ಕೇಳ್ತೆ. ಮನೆ ಅಂಗಳದಲ್ಲೆಲ್ಲ ನೀರು. ಆವಾಗ ಸುಮಾರೆಲ್ಲ ಗುಲಾಬಿ ಸಣ್ಣ ನೆಟ್ಟಿದ್ದೆಲ್ಲ ತೇಲ್ಕೇಳಿ ನೆಡ್ತು ಮರೈತಿ. ಸೇವಂತಿಗೆನೂ 1-2 ತೇಲ್ಕೇಳಿ ನೆಡ್ದು. ಹಂಗೆ ಭಾಳ ಇದಾಯ್ತು ಮರೈತಿ. ಎಷ್ಟು ಕಷ್ಟಪಟ್ಟಿಟ್ಕತಿ. ಒಂದು ಬದಿಗೆ ಈ ದನ ಬಿಟ್ಟು ಹಾಕ್ರೆ ಆ ದನಗೆ ತಿಂದು ಬಿಡ್ತು ಬಂದು. ದನಗಳನ್ನು ಕಾಯ್ಕೊಂಬುದು ಒಂದು ಕಷ್ಟ, ದನ ಬಂದು ತಿಂದು ಬಿಡ್ತವೆ. ಎಂತ ಮಾಡೋಳು ಗೊತ್ತಾಗ್ತಿಲ್ಲ. ಎಲ್ಲಿ ಇಟ್ಕೊಂಡ್ರು ಅದೇ ಒಂದು ಕಷ್ಟ. ಹೌದು, ಅದೇ ಮಾರೈತಿ. ಮಳೆಗಾಲ ಮುಗಿಯೋಲ್ಲವ್ರಿಗೆ ಹನಿ ಬದಿಸ್ಕೊಂಡ್ರೆ ನೋಡು, ಕಡೆಗಂತೂ ತೊಂದರೆ ಇಲ್ಲ. ಚೌತಿ ಮರ್ದಿವಸ ಅಲ್ವ. ಕಡೆಗೆ ಮತ್ತು ನಿಮ್ಮನೇಲಿ ಯಾವ್ಯಾವ ಜಾತಿ ಇದ್ದು ದಾಸಾಳು ಚಂದದಿದ್ದು ಅದು ಕೊಡು. ಯಾವುದು ಬಿಡ್ತಿಲ್ಲ ನೋಡು, ಬಪ್ಪದೇ. ಅದಕ್ಕೆ ಒಂದಷ್ಟೆಲ್ಲ ಹೂವಿನ ಗಿಡ ತಗೊಂಡು ಬಪ್ಪದೇ. ಹೌದು, ನಮ್ಮನೇಲಿ 1-2 ನಮೂನಿ ದಾಸಾಳ ಗಿಡ ಇದ್ದು ಚಲೋ ಹೂ ಬಿಡ್ತಾ ಇರ್ತು. ಅದು ಚಲೋ ಇದ್ದೆ ತಗೊಂಡು ಬರ್ತಿ, ನಿಮಗೂ ತಂದು ಕೊಡ್ತಿ. ಹೆಂಗೆ ಮಾತ್ರ ನೀನು ಡೇರೆ ಹಿಳ್ಳು ಕೊಡೋದೆಯ. ಕಡೆ ನೀನು ಅಲ್ಲಿ ಸಿರ್ಸಲ್ಲಿ ಡೇರೆ ಮೇಳಾಗಿತ್ತಡ ಹೋಗಿದ್ಯೋ. ನಿಮ್ಮನೆಗೆಲ್ಲ ತಗೊಂಡು ಹೋಗೋಕ್ಕಾಗಿತ್ತು ಒಂದಷ್ಟು ಹೂವೆಲ್ಲವ. ಚಲೋದು ಬಂದಿತ್ತಾನೆ, ಎಂಥದ್ದು ಇಲ್ಲಯೋ. ಅದೇ ನಾನು ಹೋದ್ನಿಲೆ ಹೆಂಗೋ ಹೋಗ್ಲಾಜಿಲ್ಲ ಅಂತ ಮನೆ ಕೆಲಸ ಮುಗಿಯಕತ್ತಲೆ. ಅಲ್ಲ ಅಚ್ಚೆ ಮನೆವೆಲ್ಲ ಹೋಗಿದ್ದು ಬೇಡ ಹೇಳ್ತಾ ಇದ್ದಿದ್ದು. ಎಂಥದ್ದು ಚಲೋ ಇಲ್ಲ, ಸೊಕ ಹೋಗಿ ಬಂದು ಸುಮಾರಿಗಿತ್ತು. ಹನಿನಿ ಒಂದೊಂದು ಹೂ ಇದ್ದಿತ್ತು. ಅದಕ್ಕಿಂತ ನಮ್ಮನೆ ಡೇರೆ ಮೇಳನೇ ಮಾಡ್ಲಿಕ್ಕೆ ಅಷ್ಟು ಚಲೋ. ನಾವೇ ಬೆಳೆದಿದ್ದು ಹೂವೇ ಚೆಂದಿದ್ದು ಅಲ್ಲ ಅಂದ ಬಂದ್ಕೊಂಡು ಹೀಗೆ ಹೋದ್ನಿಲ್ಲ. ಎಂತ ಅಲ್ಲಿ ಹೋಗಿ ಸೊಕಾಗಿ ನಿಂತ್ಕೊಂಡು ಗಡ್ಡ ಜೋಡಿಸ್ಕೊಂಡು ಬಪ್ಪದೆಯ. ಎಂಥದ್ದು ಅಲ್ಲಿ ಕಾಣ್ತು ಇಲ್ಲ, ಅಷ್ಟು ಚಲೋವಾ ಹೇಳಿ. ಕಡೆಗೆ ಎಲ್ಲ ಆರಾಮಿದ್ವು. ಚಹಾ ಕುಡ್ದು ಆತ. ಕಡೆಗೆ ಅಡುಗೆ ಅಂತ ಮಾಡಿದ್ದೆ. ಹಲಸಿನಣ್ಣು ಮುಗುತ್ತಾನೆ. ಹಲಸಿನಣ್ಣು ಕಡುಬೆಲ್ಲ ಖಾಲಿ ಮಾಡಿದೆಯೋ ಆತ. ಹಲಸಿನಣ್ಣು ನಾನು ಸುಮಾರು ಕಡುಬು ಮಾಡಿದ್ನೆ ಅಂತ. ಇಲ್ಲಿವರೆಗೂ ಹಲಸಿನಣ್ಣು ಕಡುಬು ತಿಂದಿದ್ದೆ. ಈಗ 1 ವಾರ ಆಯ್ತು ಎಲ್ಲ ಮುಗುತ್ತು, ಖಾಲಿ ಆಯ್ತು. ಒಂದು ಕಾಯಿ ತಂದಿಟ್ಟಿದ್ದ ಹಣ್ಣು ಆಜು. ಇನ್ನು ನೋಡು ಒಂದು ಕಡುಬು ಲಾಸ್ಟ್ ಮಾಡಿಬಿಡ ನಾಳೆ. ಹೌದು, ನಿಮ್ಮನೇಲೂ ನಿನ್ನೆ ಮಾಡಿದ್ದೆ. ಅಡ್ಡಿಲೆ ತಿನ್ನಿ ಮಾಡ್ಕೊಂಡು. ಮಳೆಗಾಲ ಚಲೋ ಬಿಸಿ ಕಡುಬು ಚಲೋ ಆಗ್ತು. ಕಡಿಗ ಮಗ ಎಲ್ಲ ಬಂದಿದ್ನ. ಅಲ್ಲಿ ಎಂತ ಮಾಡ್ತಾಯಿದ್ದಿದ್ದೆ ನೀನು ಇಷ್ಟೊತ್ತು? ಹೊಲಿತಾ ಇದ್ದಿದ್ದೆ. ಒಂದು ಅಂಗಿ ಗುಂಡಿಯ ದಾರ ಹಾಕ್ಕೊಡು ಅಂದೆ ಮಗಳಿಗೆ. ಅದೇ ದಾರ ಹೆಂಗೆ ನೋಡು, ಸೂಜಿ ಎಲ್ಲ ಪೊಣಸಲೆ ದಾರ ಪೊಣಸಲೆ ಹೆಂಗಲ್ಲ ಚಲೋ ಕಣ್ಣು ಅಂತ ಕಾಣ್ತೀವಿ. ಅಂತ ತೊಂದರೆ ಇಲ್ಲ. ನಿಂಗೆ ಚಸ್ಮಾ ಬಂಜು. ಹೆಂಗೆ ಚಸ್ಮಾ ಎಲ್ಲ ಬಂಜಿಲ್ಲ. ಹೆಂಗೆ ಚಲೋ ದಾರ ಪೊಣಸಲು ಕಣ್ಣು ಮಸ್ತಿದ್ದೆ. ಕಣ್ಣಿಗೆಲ್ಲ ಇತ್ತು ತೊಂದರೆ ಇಲ್ಲ. ಕಣ್ಣು ಸೂಕ್ಷ್ಮ ಇದ್ದೆ. ಆಮೇಲೆ ಎಲ್ಲರೂ ಹೇಳ್ತಾರೆ ನಿನ್ನ ಕಣ್ಣು ಮಾತ್ರ ಯಾವ ನಮಗೆ ಸೂಕ್ಷ್ಮ ಇದ್ದೆ ಮಾರೈತಿ,
ಎಂಥ ಬೇಕಾದರೂ ಕಾಣ್ತು ನಿನಗೆ, ಎಷ್ಟು ಹತ್ತಿರಿಂದ ಕಾಣಿಸ್ತು, ಎಷ್ಟು ದೂರಿಂದನೂ ಕಾಣ್ತೋಳೆ. ನನ್ನ ಮಕ್ಕಳ ಬೈಕೆತ್ತಿರ್ತಾವೆ, ಅಮ್ಮನ ಕಣ್ಣು ಅಂದ್ರೆ ಅದು ಯಾನಮ್ಮನಿ ಕಣ್ಣನ ಒಳ್ಳೆ ಸರ್ಪನ ಹಾವಿನ ಕಣ್ಣಂಗೆ, ಸರ್ಪನ ಹಾವಿನ ಕಣ್ಣು ಅಂತ ಹೇಳ್ತಪ್ಪ. ಯಾವುದ್ಯಾವುದು ಎಂಥ ಒಂದು ಕಣ್ಣು ಹೇಳ್ತಾ ಹೆಂಗೀಗ ನೆನಪುತ್ತಿಲ್ಲ. ನಾನಮ್ಮನಿ ಎಂಥ ಎಷ್ಟು ದೂರ ಇದ್ದರೂ ಕಾಣಿಸ್ತು, ಎಷ್ಟು ಸಣ್ಣ ವಸ್ತು ಆದರೂ ಹೇಳಕ್ಕೆ ತಿರುಗ್ತಾ. ನನಗೆ ಕಣ್ಣಿಂದು ಗೂಬೆ ಕಣ್ಣು ಅರ್ಥ, ಗೂಬೆ ಕಣ್ಣು ಅನ್ನೋದು ನೆನಪಂತು. ಈಗ ಹೆಂಗೆ ಕಣ್ಣಿಂದೆಲ್ಲ ಹಂಗೆ ದಾರ ಎಲ್ಲ ಪೊಣಸ ಬತ್ತೆ, ಎಂಥ ಸಣ್ಣ ಸೂಜಿ ಆದರೂ ಆ ದಾರ ಪೊಣಿಸ್ಬಿಡ್ತಿ. ಅದೇ ಪೊಣಸ್ಕೊಡು ಮಗಳ ಹತ್ರ ಹೇಳ್ತಾ ಇದ್ದಿದ್ಯಾ, ಎಂಥ ಹೊಲಿತಾ ಇದ್ದು ಗುಂಡಿ ಅಂಗಿಗೆ. ಹೌದೇ, ಶಾಲೆ ಹುಡ್ರು ಅಂಗಿ ಗುಂಡಿ. ಹಾಂ ಅಡ್ಡಿಲೆ ಕಡೆಗೆ ಮತ್ತೆ ಎಲ್ಲ ಆರಾಮಿದ್ವಲೆ. ಮತ್ತು ನೋಡು, ನಾಳೆ ಬಪ್ಪಲಾಗ್ತಿಲ್ಲ, ನಾಳೆ ಒಂದು ಸಣ್ಣ ತಿರ್ಗಾಟಿದ್ದು, ನಾಡ್ದಿಗೆ ನಿಮ್ಮ ಮನೆಗೆ ಬತ್ತಿ, ಮದ್ದೆ ಮೇಲೆ ಹೊತ್ತಿ ಬತ್ತಿ. ಒಂದಷ್ಟು ಡೇರೆ ಹಿಳ್ಳು ಬೇಕು, ಸೇವಂತಿಗೆ ಹಿಳ್ಳು, ಡೇರೆ ಹಿಳ್ಳು ಎಲ್ಲ ಒಂದಷ್ಟು ಹೊತ್ಕೊಂಡು ಹೋಪಮ್ ಇದ್ದಿ ನಿಮ್ಮ ಮನೆಯಿಂದ. ಇಡ್ಲಿ ಮನೇಲೇ ಇರ್ತಿಲ್ಲ. ಹಂಗಿದ್ರೆ ಇಡ್ಲಿ ಕಡೆಗೆ ನಾನು ಎಮ್ಮನೆಗೆ ಅಂತಾರು ತಗೊಂಡು ಬತ್ತಿ. ನಿಂಗೆ ಮಾಡೈತಿ, ಸಂಜೆ ಆಗೊತ್ತು, ಇನ್ನೇನು ಎಷ್ಟೊತ್ತು ಇಲ್ಲೇ ಸಂಜೆ ಅಪ್ಪಲೆ. ಇನ್ನು ಒಳಗೆ ಹೋಗಕತ್ತಲೆ ಅಡುಗೆ ಮಾಡಲೆ. ನಮ್ಮದು ಕೆಲಸನೇ ಮತ್ತು ಅದೇ ಅಡುಗೆ ಮಾಡೋದು, ಬೆಳಗ್ಗೆ ಸಂಜೆ ಮಧ್ಯಾಹ್ನ ಇದೇ ಕೆಲಸ. ಈಗ ಇನ್ನೆಲ್ಲ ಹಸುವಾತು ಬತ್ತ ಸಂಜೆಗೆ ಇನ್ನೂ ಒಂದು ಕಷಾಯ ಕುಡಿಯೋಕ್ಕಾಯ್ತು. ಕಷಾಯ ಕುಡಿದು ಒಳಗೆ ಅದೆಲ್ಲ ಪಾತ್ರೆ ತೊಗೊಂಡು ಮತ್ತು ಅಡುಗೆ ಮಾಡೋದು ಆಯ್ತು. ಇಷ್ಟೇ, ಇಡೀ ದಿವಸನೂ ಇದೇ ಕೆಲಸನೇ ಆಗೋಗ್ತು. ಅಡ್ಡಿಲ್ಲ, ಹಂಗಿದ್ರೆ ಇಡ್ತಿ. ಬನ್ನಿ ನಿಂಗುವ, ನೀನು ಬಾ ಒಂದಿನ, ಹಿಂಗೆ ಮಧ್ಯ ಮೇಲೆ ಯಾರು ಬಾ, ಮಧ್ಯಾಹ್ನಕ್ಕಾರು ಬಾ, ಒಂದಿನ ಬಾರೆ ಮರೈತಿ. ಎಷ್ಟೆಲ್ಲ ದಿವಸತ್ತು ಬರೋದೇ, ಇಲ್ಲೇ ಹತ್ತಿರ ಕಾಣಿಸ್ತು, ಎಲ್ಲೂ ಒಂದು ಬದಿಗೆ ಹೋಗಿ ಆಗ್ತಿಲ್ಲ ಬಂದಾಗ್ತಿಲ್ಲ. ಅಡ್ಡಿಲ್ಲ ಹಂಗಿದ್ರಕ್ಕ. ಸರಿ ನಾಡ್ದು ಬತ್ತಿ. ಡೇರೆ ಹಿಳ್ಳು ಚಂದದ ಎಲ್ಲದು ಡೇರೆ ಹಿಡ್ದು ಕೊಟ್ಟು ಬಿಡು ಮತ್ತೆ. ಅಡ್ಡಿಲ್ಲ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಆಗಿತ್ತು ನಮ್ಮ ಒಂದು ಡೇರೆ ಹೂವಿನ ಅದು ಹಿಳ್ಳು ಅಂದರೆ ಅದು ಸಣ್ಣ ಗಿಡ ಸಸಿ, ಅದನ್ನು ತರಲಿಕ್ಕೆ ಅಂತ ಹೋಗೋದಕ್ಕೆ ನಾನು ಫೋನ್ ಮಾಡಿದ್ದೆ. ಹಾಗೂ ನಾನು ದಾರ ಪೊಣಿಸ್ತಾ ಇದ್ದಿದ್ದು ಸೂಜಿಗೆ. ನನಗಂತೂ ಕ್ಲಿಯರ್ ಕಣ್ಣು ಇದೆ ಅಂತ ನಾನು ಮೊದಲೇ ಹೇಳಿದ್ದೀನಿ. ಸ್ವಲ್ಪ ಒಂದು ಮಿಕ್ಸ್ ಇದು ಸ್ಟೋರಿ ಆಗಿತ್ತು. ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಬಾಯ್. ಖತಮ್.